ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವರ ಮಕ್ಕಳಿಗೂ ಪರಾತ್ಪರನು ಸರ್ವಶಕ್ತನು ಜೀವಸ್ವರೂಪನಾದ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ನೀನು ನಾನು ಆರಾಧಿಸುವಂತಹ ಸೃಷ್ಟಿಕರ್ತನು ಮನೋಹರನು. ಆತನು ಅದ್ಭುತಗಳನ್ನು ಮಾಡೋದ್ರಲ್ಲಿ ಅದ್ವಿತೀಯನಾದ ದೇವರು. ಆತನು ಮಹಾಮಹಿಮೆಯುಳ್ಳ ದೇವರು. ಮಹಾಬಲದಿಂದ ತನ್ನ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿರುವಂಥ ಅದ್ಭುತ ಅತಿಶಯಗಳುಳ್ಳಂಥ ದೇವರು. ಆತನು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 58:11 ಈ ರೀತಿ ಬರೆದಿದ್ದಾನೆ, ನಿತ್ಯವೂ ನಡೆಸುವ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ನಿಮ್ಮನ್ನು ನಿತ್ಯವೂ ನಡೆಸುವಂಥ ದೇವರಾಗಿದ್ದಾನೆ. ಆತನು ಕ್ಷಣ ಮಾತ್ರದ ದೇವರಲ್ಲ, ಅಥವಾ ಆತನು ಕೆಲವು ಕಾಲಘಟ್ಟಗಳಲ್ಲಿ ಮಾತ್ರ ಇರುವಂಥ ದೇವರಲ್ಲ. ಆತನು ನಿನ್ನನ್ನು ನಿತ್ಯ ನಡೆಸುವಂಥ ದೇವರಾಗಿದ್ದಾನೆ. ನಿಮ್ಮ ತಂದೆ ತಾಯಿಗಳ ಮೇಲೆ ಭರವಸೆ ಇಟ್ಟಿದೆಯಾ? ಅವರು ಈ ಲೋಕ ಬಿಟ್ಟು ಹೋಗುವವರೆಗೂ ನಿನ್ನನ್ನು ನೋಡ್ಕೊಳ್ಬಹುದು. ಅದಾದ ನಂತರ ನಿನ್ನ ಗಂಡನ ಮೇಲೆ ಪೂರ್ಣ ಭರವಸೆ ಇಟ್ಟಿದೆಯಾ? ನಿನ್ನ ಗಂಡ ಈ ಲೋಕ ಬಿಟ್ಟು ಹೋದ ನಂತರ ಮಾತ್ರವಲ್ಲದೆ ಮಕ್ಕಳಾದಂಥ ನೀವು ನಿಮ್ಮ ಜೀವಿತಗಳಲ್ಲಿ ದೇವರ ಮೇಲೆ ಪೂರ್ಣ ಭರವಸೆ ನೀಡಬೇಕು. ಈ ಲೋಕದಲ್ಲಿ ಮನುಷ್ಯರು ಅವರ ಇಹಲೋಕ ತ್ಯಜಿಸುವವರೆಗೂ ಮಾತ್ರ ನಿಮ್ಮ ಸಂಗಡ ಇರಬಹುದು. ಇಹಲೋಕವನ್ನು ತ್ಯಜಿಸಿ ಹೋಗುವವರೆಗೂ ಮಾತ್ರ ನಿಮ್ಮ ಜೊತೆ ನಿಮಗೆ ಸಹಕಾರಿಗಳಾಗಿರ್ಬೋದು. ನಿಮ್ಮ ನಿತ್ಯ ನಡೆಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ತಂದೆಯನ್ನ ನಂಬ್ಕೊಂಡಿರ್ಬೋದು, ಚಿಕ್ಕ ವಯಸ್ಸಿನಿಂದ ಸಾಕಿ ಸಲುಹಿ ಆತನ ಈ ಲೋಕ ಬಿಟ್ಟು ಹೋಗುವವರೆಗೂ ನಿನ್ನನ್ನು ನಡೆಸಬಹುದು. ಗಂಡ ಈ ಲೋಕ ಬಿಟ್ಟು ಹೋಗುವವರೆಗೂ ಹೆಂಡತಿಯನ್ನು ನಡೆಸಬಹುದು. ಮಕ್ಕಳನ್ನ ತಂದೆ ತಾಯಿಗಳು ನಡೆಸಬಹುದು. ತಂದೆ ತಾಯಿಗಳನ್ನ ಮಕ್ಕಳು ತಂದೆ ತಾಯಿಗಳ ಲೋಕದಲ್ಲಿರುವವರೆಗೂ ನೋಡ್ಕೊಳ್ಬಹುದು. ಅದಾದ ನಂತರ ನಿಮ್ಮ ಜೀವಿತ ನಿತ್ಯ ನಡೆಸುವಂಥವ್ರು ಬೇಕು. ಈ ಲೋಕಕ್ಕೂ ಪರಲೋಕದಲ್ಲಿಯೂ ಮುನ್ನಡೆಸುವಂತ ನಿತ್ಯತ್ವದ ದೇವರಾಗಿರಬೇಕು. ಆತನು ನಿತ್ಯತ್ವದ ದೇವರಾಗಿರೋದ್ರಿಂದ ನಿನ್ನ ನಿತ್ಯ ನಡೆಸುವಂಥ ದೇವರಾಗಿದ್ದಾರೆ. ಈ ಲೋಕದಲ್ಲಿ ಯಾರು ನಿನ್ನ ನಡೆಸ್ತೇ ಹೋದ್ರು, ಯಾವ ವ್ಯಕ್ತಿಗಳು ನಡೆಸ್ತೇ ಹೋದ್ರು, ಯಾವ ಹಣ ನಿನ್ನ ನಡೆಸ್ತೇ ಹೋದ್ರು, ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ನಿನ್ನ ನಿತ್ಯ ನಡೆಸುವಂಥ ದೇವರಾಗಿದ್ದಾನೆ. ಆತನು ನಿತ್ಯತ್ವವುಳ್ಳಂಥ ದೇವರು, ನಿತ್ಯತ್ವದ ಮಹಿಮೆಯುಳ್ಳ ದೇವರು, ನಿತ್ಯತ್ವದ ಪ್ರಭಾವವುಳ್ಳ ದೇವರು, ನಿನ್ನ ನಿತ್ಯ ನಡೆಸುವಂಥವನಾಗಿದ್ದಾನೆ. ಈ ದಿನ ನಿನ್ನ ಸನ್ನಿವೇಶ, ಈ ದಿನ ನಿನ್ನ ಕಾರ್ಯಗಳು, ಈ ದಿನ ನಿನ್ನ ಪರಿಶ್ರಮ, ಈ ದಿನ ನಿನ್ನ ಕಷ್ಟ, ಇವೆಲ್ಲವುಗಳು ಕೂಡ ಕಾಲ್ಪನಿಕವಾದದ್ದು. ಕ್ಷಣ ಮಾತ್ರವೇ. ದೇವರು ಮಾತ್ರವೇ ನಿನ್ನ ನಿತ್ಯ ನಡೆಸುವಂಥವನಾಗಿದ್ದಾನೆ. ಎಲ್ಲಾ ಕಾರ್ಯಗಳಿಂದ ಬಿಡಿಸಿ ಸಮಾಧಾನ, ಸಂತೋಷ, ನೆಮ್ಮದಿಯಿಂದ ನಡೆಸುವಂಥ ದೇವರಾಗಿದ್ದಾನೆ. ಆದುದರಿಂದ ನಿತ್ಯ ನಡೆಸುವಂಥ ದೇವರಿಗೆ ನೀನು ನಿತ್ಯ ಭಜಿಸು. ನಿನ್ನ ನಿತ್ಯ ದೇವರನ್ನ ನಿತ್ಯ ಭಜಿಸು. ದಾವೀದನನ್ನ ಅನೇಕ ಕಾರ್ಯಗಳನ್ನು ನೋಡುವಾಗ ದಾವೀದನು ನಿತ್ಯತ್ವದ ದೇವರನ್ನ ಆರಾಧಿಸಿದ. ದಾನಿಯೇಲನನ್ನ ರಾಜ ಬಂದು ಕೇಳ್ತಾನೆ, ದಾನಿಯೇಲನೇ, ನೀನು ನಿತ್ಯ ಭಜಿಸುವ ದೇವರು ನಿನ್ನ ಬಿಡಿಸಲು ಶಕ್ತನಾದನು ಅಂತ. ಆದುದರಿಂದ ನೀನು ನಿತ್ಯ ದೇವರನ್ನ ಭಜಿಸು. ಆತನನ್ನ ನಿತ್ಯ ಭಜಿಸುವಾಗ ನಿತ್ಯ ಆತನ ನಿನ್ನ ನಡೆಸುತ್ತಾ, ನಿತ್ಯತ್ವದ ಕಡೆಗೆ ನಡೆಸುತ್ತಾ, ನಿತ್ಯ ನಿನ್ನ ಬದುಕನ್ನ, ಬಾಳನ್ನ, ನಿನ್ನ ಮಕ್ಕಳನ್ನ, ನಿನ್ನ ಭವಿಷ್ಯವನ್ನ ನಡೆಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ನಿತ್ಯ ನಡೆಸುವಂಥ ದೇವರೊಟ್ಟಿಗೆ ನಿತ್ಯ ಸಂಬಂಧವಿಟ್ಕೋ, ನಿತ್ಯ ಭಜಿಸು, ನಿತ್ಯ ಆರಾಧಿಸು, ನಿತ್ಯ ಪ್ರಾರ್ಥಿಸು. ಖಂಡಿತವಾಗಲೂ ನೀನು ನಿತ್ಯತ್ವದಲ್ಲಿ ಶ್ರೇಷ್ಠ ವರದಾನಗಳನ್ನು ಹೊಂದಿ ಕರ್ತನೊಟ್ಟಿಗೆ ಜೀವಿಸುವಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.